ಅವರ ಆತ್ಮಸಾಕ್ಷಿಗೆ ನಮ್ಮ ಅಕ್ಕಿ ಸಾಚ ಆಡ್ತಾ ಇದೆಯಾ, ನಮ್ಗೆ ಒಪ್ಪಿಗೆನಾ, ನಾವು ಇದನ್ನು ಸಾಯೋವರೆಗೂ ಮನೇಲಿ ಊಟ ಹಾಕ್ಬೋದಾ, ಅದು ತಿಳ್ಕೊಂಡು ಆರಿಸ್ಕೊಂಬಿಟ್ರೆ ಅವ್ರವ್ರಿಗೆ ಸಾಕು. ಸ್ನೇಹಿತರೆ, 2026 ಸಾಚಾ ಟೂರ್ನಿಮೆಂಟ್ ಮಾಡಿದ್ರಿ. ಈ ವರ್ಷ ಒಂದು ಚಾಲೆಂಜಿಂಗ್ ಸ್ಟಾರ್ ಗ್ರೂಪ್ ಅಂದ್ಬಿಟ್ಟು ಬಿಟ್ಟರೆ ಸಾಚವಾಗಿ ಬಿಡಬೇಕು ಅಂದ್ಬಿಟ್ಟು ಸುಮಾರು ಜನ ಅಕ್ಕಿ ಸಾಚವಾಗಿ ಬಿಡ್ತಾಯಿದ್ದೀವಿ, ಅಕ್ಕಿ ಸಾಚವಾಗಿ ಬಿಡಬೇಕು ಅಂತ ಕೇಳ್ಕೊತಿದ್ರು. ಸಾಚಾ ಟೂರ್ನಿಮೆಂಟ್ಗಳು ಸ್ವಲ್ಪ ಕಮ್ಮಿ ನಡೀತಾ ಇರೋದ್ರಿಂದ ಮಾಡಿ ನಮಗೆಲ್ಲ ಹೆಲ್ಪ್ ಆಗುತ್ತೆ, ಅಕ್ಕಿ ಬಿಡಬೇಕು ಅಂತ ಸುಮಾರು ಜನ ಫ್ರೆಂಡ್ಸ್ ಸರ್ಗಳು ಕೇಳಿದ್ರು. ಅದಕ್ಕೋಸ್ಕರ ನಾವು ಈ ವರ್ಷವೇ ಫಸ್ಟ್ ವರ್ಷ 2026 ಸಾಚಾ ಟೂರ್ನಿಮೆಂಟ್ ಮಾಡಿದ್ದು. ಈ ವರ್ಷ ಸುಮಾರು ಒಂದು ವೀಕ್ ಟೈಮ್ ಕೊಟ್ಟಿದ್ರಿ. 1 ವೀಕಲ್ಲಿ ಒಂದು 10 ದಾವಡಿಯವರು ಎಂಟ್ರಿ ಮಾಡಿಕೊಂಡು ಆ 10 ದಾವಡಿಯವರು ಅಕ್ಕಿ ಬಿಟ್ಟಿದ್ದಾರೆ. ಆ 10 ದಾವಡಿಗಳ ಪೈಕಿ ಗಾರ್ಗಯ ದಾವಡಿ, ಆನೇಕಲ್ ವಾಸು ಅವರು ಮತ್ತು ಭಾಸ್ಕರ್ ಅವರು, ಇವ್ರ ದಾವಡಿಲಿ ಒಂದು ಸಬ್ಜಾ ಅಕ್ಕಿ 12 ಅವರ್ ಚಿಲ್ಲರೆ ಅಕ್ಕಿ ಆಡಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಗ್ರೂಪು ಸಾಚಾ ಟೂರ್ನಿಮೆಂಟಲ್ಲಿ ಮೊದಲನೇ ಬಹುಮಾನ ಪಡೆದಿದೆ. ಅವ್ರಿಗೆ ನಮ್ಮ ಸಂಸ್ಥೆ ಕಡೆಯಿಂದ ಒಂದು ಚಿಕ್ಕದಾದ ಗೌರವ ಮತ್ತು ಅವ್ರದ್ದು ವಿನ್ನಿಂಗ್ ಟ್ರೋಫಿನ ಕೊಟ್ಟು ಅವ್ರಿಗೆ ಸನ್ಮಾನಿಸಬೇಕು ಅಂತ ಬಂದಿದ್ದೀವಿ ಫ್ರೆಂಡ್ಸ್ ಇವತ್ತೊಂದು ದಿನ. ಹಾಕೋ ಇನ್ನೊಂದು ಕೂಡ ಅವ್ರಿಗೊಂದು ಪೇಡ, ಒಂದು ಶಾಲ ಹಾಕ್ರು ಅವ್ರಿಗೆ. ಪ್ರೈಸ್ ಕೊಡು ಸರ್. 2026ನೇ ಸಾಲಿನ ಮೊದಲನೇ ಬಹುಮಾನ ಗಾರ್ಗಯ ದಾವಡಿ, ಆನೇಕಲ್ಲು. ಇವ್ರು ಸಬ್ಜಾ ಅಕ್ಕಿ 12 ಅವರ್ 26 ನಿಮಿಷ ಆಡಿ ಇವ್ರಿಗೆ ಪ್ರೈಸ್ ಕೊಟ್ಟಿದ್ದೀವಿ. ಹಾಗೆ ಇವ್ರಿಗೆ ಕ್ಯಾಶ್ ಪ್ರೈಸ್ ಕೂಡ ಇವಾಗಲೇ ಕಳಿಸ್ತಾ ಇದ್ದೀವಿ. ಟೋಟಲ್ 10 ಜನ ಸೇರಿದ್ರು. 10 ಜನದಿಂದ 7,500 ರೂಪಾಯಿ ಕಲೆಕ್ಷನ್, 75,000 ಕಲೆಕ್ಷನ್ ಆಗಿತ್ತು. 7,500 ರೂಪಾಯಿ ಲೆಕ್ಕದಾಗೆ 10 ಜನ ರೆಫ್ರಿ ಫೀಸ್ ಕಳೆದು, ಟ್ರೋಫಿ ಚಾರ್ಜಸ್ ಕಳೆದು ಅವ್ರದ್ದು ಫೋಟೋ ಫ್ರೇಮ್ ಕೂಡ ಕೊಡ್ತೀವಿ ಮುಂದಿನ ದಿನಗಳಲ್ಲಿ. ನೆನ್ನೆ ತಾನೇ ಟೂರ್ನಿಮೆಂಟ್ ಮುಗ್ದಿರೋ ಕಾರಣ ಫೋಟೋ ಫ್ರೇಮ್ ಇಮಿಡಿಯೇಟ್ ಮಾಡಿಕೊಡೋಕ್ಕಾಗಲಿಲ್ಲ. ಅದನ್ನು ಮುಂದಿನ ದಿನಗಳಲ್ಲಿ ಮಾಡಿ ಕೊಡ್ತೀವಿ. ಇವತ್ತಿನ ದಿನ ಅವ್ರಿಗೆ ಮೊದಲನೇ ಬಹುಮಾನ 25,000 ಕ್ಯಾಶ್ ಪ್ರೈಸ್ ಕೂಡ ಅವ್ರಿಗೆ ಕೊಡ್ತಾಯಿದ್ದೀವಿ. ಫೋನ್ಪೇ ಮಾಡೋದ್ರ ಮುಖಾಂತರ ಅವ್ರಿಗೆ ತಲುಪಿಸ್ತೀವಿ ಸ್ನೇಹಿತರೆ. ಹಾಗೆ ನಮ್ಮ ಅರವಿಂದ್ ಆರೋ ಅವರು ನಾಗರ್ಬಾವಿಲಿದ್ದಾರೆ. ಅವ್ರು ಬಂದು ಎಲ್ಲ ಪಾರ್ಟಿಸಿಪೆಂಟ್ಗೂ 10 ಜನ ಯಾರು ಸೇರಿದ್ರು ಸಾಚಾ ಟೂರ್ನಿಮೆಂಟ್ಗೆ ಅವ್ರಿಗೆ 25 ರಿಂಗ್ನ ಫ್ರೀಯಾಗಿ ಮಾಡಿಕೊಡ್ತಾ ಇದ್ದಾರೆ. ಅವ್ರ ಕಡೆಯಿಂದ ಶೋಕಿನ ಬಿಡ್ಸೋಕ್ಕೋಸ್ಕರ ಅವರು ಯಾರ್ಯಾರು ಸಾಚಾ ಪಾರ್ಟಿಸಿಪೇಟ್ ಇದ್ದಾರೆ ಅವ್ರಿಗೆ ಮಾತ್ರ 25 ರಿಂಗ್ನ ಫ್ರೀಯಾಗಿ ಮಾಡಿಕೊಡ್ತಾ ಇದ್ದಾರೆ. ಇನ್ನು ಒಂದು ವಾರದಲ್ಲಿ ಆ ರಿಂಗು ಕೂಡ ಅವ್ರ ದಾವಡಿಗೆ ಅವ್ರ ಕೈಗೆ ತಲುಪುತ್ತೆ ಫ್ರೆಂಡ್ಸ್. ನಮ್ಮದು ಆನೇಕಲ್ ಗಾರ್ಗಯ ದಾವಡಿ ಅಂತ. ನಾವು ಸುಮಾರು ವರ್ಷದಿಂದ ಅಕ್ಕಿ ಬಿಡ್ತಾಯಿದ್ದೀರಿ. ನಾವು ಮತ್ತು ನಮ್ಮ ಬಾಸಿ ಅಣ್ಣ, ನಮ್ಮ ಸೋಮಣ್ಣ ಅವರು ಇಲ್ಲ ಇವಾಗ. ಅವರೇ ಮರಿ ಮಾಡಿಸ್ಕೊಟ್ಟಿದ್ದು ಅಕ್ಕಿ 12 ಅವರ್ 26 ನಿಮಿಷ ಸಾಚಾ ಟೂರ್ನಿಮೆಂಟ್ಗೆ ಅಕ್ಕಿ ಆಡಿದೆ. ಈ ವರ್ಷ 10 ಅವರ್ ಮೇಲೆ ಒಂದು 7 ಸಲ ಟೂರ್ನಿಮೆಂಟ್ಗೆ ಅಕ್ಕಿ ಆಡಿದೆ. ಅದು ನಾವು ಕಾಯ್ಚೂರವ್ರ ಹತ್ರ ಮಾತಾಡಿದ್ರಿ, ನಮಗೆ ಸಾಚವಾಗಿ ಅಕ್ಕಿ ಬಿಡಬೇಕು, ನಮ್ಗೆ ಯಾರೂ ಚಾನ್ಸ್ ಕೊಡ್ತಾ ಇರಲಿಲ್ಲ ಬೆಂಗಳೂರು ಟೂರ್ನಿಮೆಂಟಲ್ಲಿ ಯಾವುದ್ರಲ್ಲೂ. ನಮ್ಮ ಅಕ್ಕಿ ಸಾಚವಾಗಿ ಆಡುತ್ತೆ, ನಾವು ಸಾಚವಾಗಿ ಅಕ್ಕಿ ಬಿಡ್ತೀರಿ ಅಂತ ನಾವು ಇವ್ರು ಕೇಳ್ಕೊಂಡ್ರಿ. ಅಕ್ಕಿ ಚಾನ್ಸ್ ಕೊಟ್ಟರು. 12 ಅವರ್ 26 ನಿಮಿಷ ಅಕ್ಕಿ ಆಡಿದೆ ಫ್ರೆಂಡ್ಸ್ ನಮ್ಮ ಅಕ್ಕಿ. ಸರ್, ಇದೇ ಸಬ್ಜಾ ಕಾಯ್ಚೂರವ್ರು ಸಾಚಾ ಟೂರ್ನಿಮೆಂಟ್ಗೆ 12 ಅವರ್ 26 ನಿಮಿಷ ಆಡಿದ್ದು ಸರ್. ಇದರಪ್ಪ ಬಂದು ಚಾಮರಾಜಪೇಟೆ ರಮೇಶ್ ಗೌಡ್ರು ಲೆಗ್ದರ್ ತಿರೇವಲ್ ಸರ್. ಅಮ್ಮ ಬಂದು ರಾಮಿ ಅಣ್ಣ ಅವ್ರದ್ದು ಸರ್, ಚಪ್ಪರ್ ತಿರೇವಲ್ಲು. ಅದನ್ನು ಆನೇಕಲ್ ಸೋಮಣ್ಣ ಅವರು ಮರಿ ಮಾಡಿಸಿದ್ದು ಸರ್ ಈ ಅಕ್ಕಿನ. ಹಾಗೆ ಸ್ನೇಹಿತರೆ, ಆನೇಕಲ್ಗೆ ರೆಫ್ರಿ ಕೂಡ ನಮ್ಮ ಬೆಂಗಳೂರಿಂದ ನಮ್ಮ ಸ್ನೇಹಿತರನ್ನೇ ಕಳಿಸಿದ್ದೆ, ನಾಗರಾಜ್ ಅಂತ. ಅವರು ಕೂಡ ಇಲ್ಲೇ ಇದ್ದಾರೆ. ಅವರು ಕೂಡ ಅಕ್ಕಿ ಆಟದ ಬಗ್ಗೆ ಆಗಲಿ ಇಲ್ಲ ಅಕ್ಕಿ ಬಿಟ್ಟಿದ್ದ ವಿಷಯ ಆಗಲಿ ಅವರೇ ಖುದ್ದಾಗಿ ಹೋಗಿ ಹಿಂದಿನ ದಿನ ದಾವಳಿಗೆ ಬೀಗ ಹಾಕಿ ಮೇವು ಇಡಿಸಿ, ಮೇವು ತಿರ್ಗಾ ರಿಮೂವ್ ಮಾಡಿ ನೀರು ಕೊಡಿಸಿ, ನೆಕ್ಸ್ಟ್ ದಿನ ಹೋಗಿ ಬೀಗ ತೆಗ್ದು ತಿರ್ಗಾ ಬೆಂಗಳೂರಿಂದ ಆನೇಕಲ್ಗೆ ಅಪ್ ಆ್ಯಂಡ್ ಡೌನ್ ಮಾಡಿ ಅಕ್ಕಿ ಬಿಡಿಸಿ 12 ಅವರ್ ಅಕ್ಕಿ ಆಡಿದೆ. ಅವ್ರ ಬಾಯಲ್ಲೂ ಕೇಳೋಣ ಅಕ್ಕಿ ಹೆಂಗಾಡ್ತು ಏನಾಡ್ತು ಅಂತ. ಸರ್, ಅದು ಅಕ್ಕಿ ಬೆಳಗ್ಗೆ ಮಳೆ ಬರ್ತಿತ್ತು, 6 ಗಂಟೆಗೆ ಬಿಡೋಕ್ಕಾಗಿಲ್ಲ. 6:18 ಬಿಟ್ಟರು ಅಕ್ಕಿ. ಅವಾಗಿಂದ ಮಧ್ಯಾಹ್ನ ಬಂದ್ಬಿಟ್ಟು 2 ಗಂಟೆಯಿಂದ ಮಳೆ ಸ್ಟಾರ್ಟ್ ಆಗಿದೆ. ಟೋಟಲಾಗಿ 3 ಮಳೆ, ಜೋರು ಮಳೆಗೆ ಅಕ್ಕಿ 3 ಮಳೆಗೂ ತಡೆದು ಸೂಪರ್ ಆಗಿತ್ತು ಸರ್. ಒಳ್ಳೆ ಆಟ, ಒಳ್ಳೆ ಬಾಜಿ. ಅಕ್ಕಿ ಸೂಪರ್ ಆಗಿ ಸೂಪರಾಗಿ ಫಿನಿಶ್ ಮಾಡ್ತು. ಒಂದ್ಸಲಿ ಕೂಡ ಟೈಮ್ ಫಿಕ್ಸ್ ಮಾಡ್ತಿಲ್ಲ. ಯಾವುದೋ ಒಂದು ಜಗ್ಲಿ ಆಟಲ್ಲಿ ಒಂದು ಅಕ್ಕಿ ಅದು ಜೊತೆ ಫಿಕ್ಸ್ ಮಾಡಿಸ್ಕೊಂತಷ್ಟೇ. ಅದು ಬಿಟ್ಟು ಒಂದ್ಸಲಿ ದೂರ ಹೋಗೋದಾಗಲಿ ಬೇರೆ ಥರ ಅಂತೂ ಒಂದ್ಸಲಿ ಟೈಮ್ ಫಿಕ್ಸ್ ಮಾಡ್ಕೊಂಡಿಲ್ಲ. ಅಕ್ಕಿ ಮಾತ್ರ ಸೂಪರ್ ಆಗಿತ್ತು ಸರ್. ಅಕ್ಕಿ ಅದು ಒಳ್ಳೆ ಫಿನಿಶ್ ಮಾಡ್ತು. ಎಲ್ಲರೂ ಖುಷಿ ಆಯಿತು ಅಕ್ಕಿ ನೋಡೋದಕ್ಕೆ.
ನಮ್ಮ ಟೂರ್ನಮೆಂಟ್ ಕಡೆಯಿಂದ ಕಾಯ್ಚೂರು ಅವರು ಬಂದಿದ್ರು ನೋಡೋಕ್ಕೆ ಮಧ್ಯಾಹ್ನ 2 ಗಂಟೆ ಮೇಲೆ. ಅವರು ಇದ್ದರು ಅಲ್ಲೇ. ಅಕ್ಕಿ ಮತ್ತು ಸಂಜೆ 6:30ವರೆಗೂ ಸೂಪರಾಗಿ ಫಿನಿಶ್ ಮಾಡಿದೆ ಸರ್ ಅಕ್ಕಿ. ಅದು ಈ 10 ಜನ ಪಾರ್ಟಿಸಿಪೆಂಟಲ್ಲಿ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ದೌಡಿ, ಸಿದ್ಲಿಂಗಣ್ಣ ಆ್ಯಂಡ್ ಫ್ರೆಂಡ್ಸು ಚಾಮರಾಜಪೇಟೆ ಅವರು ಕೂಡ ಅಕ್ಕಿ ಬಿಟ್ಟಿದ್ರು. ಇವ್ರ ಅಕ್ಕಿ ಕೂಡ 8 ಅವರ್ ಚಿಲ್ಲರೆ ಅಕ್ಕಿ ಆಡಿ 2ನೇ ಬಹುಮಾನ ಗೆದ್ದಿದೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಟ್ರೋಫಿ ಸಾಚಾ ಗ್ರೂಪಲ್ಲಿ. ಇವ್ರಿಗೆ ಒಂದು ಚಿಕ್ಕ ಸನ್ಮಾನ ಮತ್ತು ಅವ್ರದ್ದು ಬಹುಮಾನ ಮತ್ತು ಅವ್ರದ್ದು ಕ್ಯಾಶ್ ಪ್ರೈಸ್ನ ತಲುಪಿಸೋಕ್ಕೋಸ್ಕರ ಬಂದಿದ್ದೀವಿ ಕಮಿಟಿಯಿಂದ. ಅವ್ರ ಅಕ್ಕಿ 8 ಅವರ್ ಚಿಲ್ಲರೆ ಆಡಿದೆ. ಆ ಅಕ್ಕಿಗೆ ರೆಫ್ರಿಯಾಗಿ ಕೂಡ ನಮ್ಮ ಪ್ರವೀಣ್ ಅವರೇ ಬಂದಿದ್ದರು. ಅವರು ಕೂಡ ಇದೇ ಸಾಚಾಗಿ ಬಿಟ್ಟಿದ್ರು 6 ಅವರ್ ಚಿಲ್ಲರೆ. ಅವ್ರನ್ನೇ ಕಳಿಸಿದ್ರಿ ನಾವು ಈ ದಾವಡಿಗೆ. ಅವರೇ ಹಿಂದಿನ ದಿನ ಬಂದು ಬೀಗ ಹಾಕಿ ನೆಕ್ಸ್ಟ್ ದಿನ ಅವರೇ ಬಂದು ದಾವಡಿದು ಬೀಗ ಎಲ್ಲ ತೆಗ್ದು ಅಕ್ಕಿ ಬಿಡಿಸಿದ್ದಾರೆ. ಈ ಅಕ್ಕಿ ಹೆಂಗೆ ಆಡ್ತು ಏನಾಡ್ತು ಅವರ ಬಾಯಿಂದನೇ ಕೇಳೋಣ. ಅವ್ರಿಗೆ ವಹಿಸ್ತೀನಿ, ಅವ್ರು ಹೇಳ್ತಾರೆ ಅಕ್ಕಿ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ನಾವು ಬಿಟ್ಟಾಗಿಂದ ಕುತ್ಕೊಳ್ಳೋ ಗಂಟನೂ ಅಕ್ಕಿ ನೋಡಿದ್ದೀವಿ. ಅಕ್ಕಿ ಒಂದೇ ಒಂಚೂರು ಒಂದು ಸಲ ಟೈಮ್ ಫಿಕ್ಸ್ ಮಾಡಿಸ್ಕೊಂಡಿಲ್ಲ, ಒಂದು ಗಲ್ತಿ ಮಾಡಿಲ್ಲ, ಕರೆಕ್ಟಾಗಿ ಆಡಿ ಕರೆಕ್ಟಾಗಿ ಫಿನಿಶಿಂಗ್ ಮಾಡೈತೆ. ಮತ್ತು ಇನ್ನೊಂದು ಇದ್ರ ಮುಖಾಂತರ ನಾನು ಇನ್ನೊಂದು ಏನೋ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲರೂ ಆದಷ್ಟು ಸಾಚಾಗ್ಬಿಡಿ. ಯಾಕಂದರೆ ಸಾಚುವಾಗ ಅಕ್ಕಿ ಆಡುತ್ತೆ ಅನ್ನೋದಕ್ಕೆ ಒಂದು ಮೈನ್ ಎಕ್ಸಾಂಪಲ್ಲು ಈ ಅಕ್ಕಿ ಆಡಿರೋದಾಗಿರ್ಬೋದು, ಗಾರ್ಗೆ ದಾವಡಿ ಅವ್ರದ್ದು ಆಡಿರೋದು ಆಗಿರ್ಬೋದು, ಅದು ಒಳ್ಳೆ ಎಕ್ಸಾಂಪಲ್ಲು. ನಾನು ಎಲ್ಲರಿಗೂ ಹೇಳೋದು ಇಷ್ಟೇ, ಆದಷ್ಟು ಸಾಚಾಗ್ಬಿಡಿ, ಇಲ್ಲ ಅಕ್ಕಿ ಶೋಕಿನೇ ಬಿಟ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಟೂರ್ನಿಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಇದ್ರಿ ಅಣ್ಣವರು ಕೂಡ ನಮ್ಮ ಟೂರ್ನಿಮೆಂಟ್ ಬಗ್ಗೆ ಆಗಲಿ ಇಲ್ಲ ಒಂದು ಅಕ್ಕಿ ಶೋಕಲ್ಲಾಗಲಿ ಒಂದು ಒಳ್ಳೆ ಮಾತುಗಳನ್ನ ಹೇಳಬೇಕು ಅಂತ ಕೇಳ್ಕೊತೀವಿ ಅವ್ರನ್ನು. ಸರ್ ಎಲ್ರಿಗೂ ನಮಸ್ತೆ. ಇವಾಗ ಏನು ಸಾಚಾ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಈ ಸಾಚಾ ಆಡೋ ಕಾರಣನೇ ಕೆಲವ್ರು ಟೂರ್ಮೆಂಟ್ಗಳು ಏನದಕ್ಕೆ ಅಂದರೆ, ಮೊದಲಾದ್ರೆ 2,000, 1,000, 3,000, 5,000, 10,000 ಟೂರ್ಮೆಂಟ್ಗಳಿತ್ತು. ಇವತ್ತೊಂದು ದಿನ ಟೂರ್ಮೆಂಟ್ಗಳು ಯಾರದೇ ನೋಡಲಿ ಮಿನಿಮಮ್ ಟೂರ್ಮೆಂಟ್ ನಾವು ಕಟ್ತೀವಿ ಅಂದರೆ 30,000 ರಿಂದ 50,000 ಟೂರ್ಮೆಂಟು. ಸರಿನಾ? ಎಲ್ಲಿಂದ ಅಕ್ಕಿ ಬಿಡ್ತಾರೆ? ಇದು ಶೋಕಿ ಉಳಿಬೇಕು ಅಂದ್ರೆ ಎಲ್ಲಿಂದ ಉಳಿತದೆ? ನಾವು ಪ್ರೈಸ್ನ ನೀವು ಲಕ್ಷಾಂತರ ರೂಪಾಯಿ ಇಕ್ಬೇಡಿ, ನೀವು 5,000, 10,000 ಇಕ್ಕಿ, ಆವಾಗ ನಿಮ್ಗೆ ಸಾಚಾ ಅನ್ನೋದು ಬರ್ತದೆ. ನೀವು ಲಕ್ಷಾಂತರ ರೂಪಾಯಿ ಪ್ರೈಸ್ಗಳು ಇಕ್ಬಿಟ್ಟು ಮಕ್ಕಳು ಫೀಸ್ ಕಟ್ಟೋಕ್ಕಾಗಲ್ಲ, ತೊಗೊಂಡೋಗಿ ಟೂರ್ಮೆಂಟ್ ಕಟ್ಟಿರ್ತಾರೆ, ಅದು ಗೆಲ್ತಾರ ಬಿಡ್ತಾರ ಸೆಕೆಂಡ್ರಿ ಅದು. ಸರಿನಾ? ಅವ್ರು ಶೋಕ್ ತೀರಿಸ್ಕೊಳ್ಳೋಕ್ಕೋಸ್ಕರ ಅವ್ರುಗಳು ಏನು ಮಾಡ್ತಾರೆ, ತೊಗೊಂಡೋಗಿ ಸಾಲನ ತಂದು ಕಟ್ತಾರೆ. ಅದನ್ನು ದುಡ್ಸೋತಾಗ ನಾನು ಹೇಳೋದು ಟೂರ್ಮೆಂಟ್ ಅವ್ರಿಗೆ ಏನಪ್ಪ ಹೇಳೋದು ಅಂದರೆ, ಟೂರ್ಮೆಂಟ್ ದಯವಿಟ್ಟು ಅಮೌಂಟ್ನ ಕಮ್ಮಿ ಮಾಡಿ, ಪ್ಲೇಸ್ಮೆಂಟ್ನ ಕಮ್ಮಿ ಮಾಡಿ. ಈ ಲಕ್ಷಾಂತರ ರೂಪಾಯಿ ಇಡೋದನ್ನೇ ನೀವು 10,000, 20,000ಕ್ಕೆ ಬನ್ನಿ. ಅವಾಗ ಅವರೂ ಅಷ್ಟೇ. ಈ ಕೆಲವರೆಲ್ಲ ಹೋಗಲ್ಲ. ಅವಾಗ ಇವಾಗ ಅಕ್ಕಿದು ಇವಾಗ ಆಗಲೇ 90% ಕೆಟ್ಟೋಗಿದೆ, ಇನ್ನಿರೋದೇ 10%. ಈ 10% ಟೂರ್ಮೆಂಟ್ ಅವ್ರ ಕೈಲೇ ಐತೆ ಎತ್ತೋದನ್ನು. ಸರಿನಾ? 1,000, 2,000, 5,000, 8,000 ಈ ಥರ ಟೂರ್ಮೆಂಟ್ಗಳು ಮಾಡಿಕೊಂಡು ಪ್ಲೇಸ್ಮೆಂಟ್ ಕೊಡಿ, ಆವಾಗ ಈ ಅಕ್ಕಿ ಶೋಕಿ ಉಳಿಯುತ್ತೆ. ಇವಾಗ ಗಿರೀಶ್ ಅವರು ಒಂದು ಮಾಡಿದ್ರು ಸಾಚಾ ಟೂರ್ಮೆಂಟು ಅಂತ. ಏನಕ್ಕೆ ಮಾಡಿದ್ರು? ಜನಗಳು ಸಾಚಾ ಸೇರೋರು ಇರ್ತಾರೆ, ಅವ್ರಿಗೂ ಎಲ್ಲೋ ಏನೋ ಒಂದು ಸಿಗಲಿ, ಇದನ್ನು ಒಂದು ಗುರುತಿಸ್ಲಿ ಅನ್ನೋಕ್ಕೋಸ್ಕರ ಮಾಡಿದ್ರು. ಇದು ಅವ್ರು ಚೆನ್ನಾಗಿ ಮಾಡ್ಕೊ ಬಂದಿದ್ದಾರೆ. ಇದೇ ಥರ ಇನ್ನೊಂದು ನೆಕ್ಸ್ಟ್ ವರ್ಷನೂ ಮಾಡಲಿ ಅಂತ ಕೇಳ್ಕೊತೀವಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಅವ್ರಿಗೆ ನಮ್ಮದೊಂದು ಚಿಕ್ಕ ಸನ್ಮಾನ ಇಟ್ಕೊಂಡಿದ್ದೀವಿ, ಸನ್ಮಾನ ಮಾಡ್ತೀವಿ. ಹುಡುಗರಿಗೆ ಹಾಕೋ, ನನ್ಗೆ ಬೇಡ, ಅಲ್ಲಿ ನಾನು ಹಾಕಿಸ್ಕೊಡೋದು ಯಾವ ಥರ ನೋಡಿದ್ದೆ ನನ್ನ ಜಾಸ್ತಿ ಇನ್ನೊಂದಿದ್ರೆ ಊನರನ್ನು ಅವ್ನಿಗೆ ನಿಂತ್ಕೊಳ್ಳಿ ಕೊಡೋಣ. ಸರ್, ಇವ್ರ ಅಕ್ಕಿ 8 ಅವರ್ 8 ನಿಮಿಷ ಆಡಿದೆ. ಮಳೆ ಕಾರಣದಿಂದ ಅಕ್ಕಿ ಫಿನಿಶ್ ಆಗಿದೆ, ಬಟ್ ತುಂಬ ಚೆನ್ನಾಗಿ ಆಡ್ತಿತ್ತು. ತುಂಬ ಒಳ್ಳೆ ಟೈಮಿಂಗ್ ಇದೆ ಇದಕ್ಕೆ. ಹಿಂದಿನ ವಾರಗಳಲ್ಲಿ ಕೂಡ 12 ಅವರ್ ಚಿಲ್ಲರೆ ಎಲ್ಲ ಅಕ್ಕಿ ಆಡಿದೆ. ಅವ್ರಿಗೂ ಮುಂದಿನ ದಿನಗಳಲ್ಲಿ ಇದೇ ಥರ ಬಿಡಲಿ, ಸಾಚಾ ಟೂರ್ನಿಮೆಂಟ್ ಮಾಡ್ತೀವಿ, ಅವ್ರು ಇದೇ ಥರ ಕಟ್ಟಿ ನಮಗೆ ಪ್ರೋತ್ಸಾಹ ಕೊಡಲಿ ಅಂತ ಕೇಳ್ಕೊಂತೀವಿ ಸ್ನೇಹಿತರೆ. 10 ಜನ ಪಾರ್ಟಿಸಿಪೆಂಟಲ್ಲಿ ನಮ್ಮ NTR ದಾವಡಿ RT ನಗರ್ ಇವರು ಅಕ್ಕಿ ತಾಮ್ರಾಲ್ ಅಕ್ಕಿ ಬಿಟ್ಟಿದ್ರು. ಇವರು ಕೂಡ ಸುಮಾರು 7 ಗಂಟೆ ಚಿಲ್ಲರೆ ಅಕ್ಕಿ ಆಡಿಸಿ ಇವರು 3rd ಪ್ಲೇಸ್ ತೊಗೊಂಡಿದ್ದಾರೆ ನಮ್ಮ ಟೂರ್ನಿಮೆಂಟಲ್ಲಿ. ಇವತ್ತಿನ ದಿನ ನಮ್ಮ ಕಾಯ್ಚೂರು ಸಾಚಾ ಟೂರ್ನಿಮೆಂಟ್ ಏನು ಮಾಡಿದ್ವಿ ನಾವು, ನಮ್ಮ ಟೂರ್ನಿಮೆಂಟ್ಗಳಿಂದ ಅವ್ರಿಗೆ ಒಂದು ಚಿಕ್ಕ ಸನ್ಮಾನ ಹಾಗೂ ಮೂಮೆಂಟೋಸು ಮತ್ತು ಟ್ರೋಫಿ ಕೊಡೋಕ್ಕೋಸ್ಕರ ಬಂದಿದ್ದೀವಿ. ಅವ್ರಿಗೆ ಹಂಗೆ ಕ್ಯಾಶ್ ಪ್ರೈಸ್ ಕೂಡ ಇಲ್ಲೇ ಟ್ರಾನ್ಸ್ಫರ್ ಮಾಡಿ 3rd ಪ್ಲೇಸು 10,000 ಕ್ಯಾಶ್ ಪ್ರೈಸ್ ಇದೆ. ಆ 10,000 ಇಲ್ಲೇ ಅವ್ರಿಗೆ ಗೂಗಲ್ ಪೇ ಮಾಡಿಬಿಟ್ಟು ಅವ್ರ ಕೈಗೆ ಟ್ರೋಫಿನ ತಲುಪಿಸ್ಬಿಟ್ಟು ಹೋಗ್ತಾಯಿದ್ದೀವಿ. ಆ ನಮ್ಮ ಟೂರ್ನಿಮೆಂಟ್ಗೆ ಅಕ್ಕಿ ಬಿಟ್ಟಿದ್ದಂಥ ಈ NTR ದಾವಡಿಯವರು ಅವ್ರಿಗೇನು ಅನ್ನಿಸ್ತು ನಮ್ಮ ಟೂರ್ನಿಮೆಂಟ್ ನಡೆಸಿದ್ರ ಬಗ್ಗೆ, ಈ ಥರ ಪ್ರೈಸು ಒಂದೇ ದಿನದಲ್ಲಿ ಕೊಡ್ತೀವಿ, ಶನಿವಾರಕ್ಕೆ ತೊಗೊಂಬಂದು ಅಂತ 1 ವೀಕ್ ಟೈಮ್ ಕೊಟ್ಟಿರಿ, ಶುಕ್ರವಾರದಿಂದ ಶುಕ್ರವಾರದವರೆಗೂ.
ಇವರು ಮೊನ್ನೆ ಶುಕ್ರವಾರ ಬಿಟ್ಟಿದ್ದರು 7 ಓವರ್ ಚಿಲ್ಲರೆ. ಇವತ್ತು ತೊಗೊಂಬಂದು ಶನಿವಾರ ಅವ್ರಿಗೆ ಪ್ರೈಸ್ ತಲುಪಿಸ್ತಾ ಇದ್ದೀವಿ. ಅವ್ರ ಬಾಯಿಂದನೇ ಕೇಳೋಣ ಅವ್ರಿಗೇನು ಅನ್ನಿಸ್ತು ನಮ್ಮ ಟೂರ್ನಿಮೆಂಟಲ್ಲಿ ಸೇರ್ಕೊಂಡು ಪಾರ್ಟಿಸಿಪೇಟ್ ಮಾಡಿ ಅಕ್ಕಿ ಬಿಟ್ಟಿದ್ರ ಬಗ್ಗೆ ಅಂತ. ಸರ್, ಎಲ್ಲ ಶೌಕ್ದಾರ್ಗಳಿಗೆ ನಮಸ್ಕಾರ. ಇದು ಚಾಲೆಂಜಿಂಗ್ ಸ್ಟಾರ್ ಅವರು ತುಂಬ ಒಳ್ಳೆ ಅರೇಂಜ್ಮೆಂಟ್ ಮಾಡಿದರು. ನಾವು ಬಿಟ್ಟಿದ್ದು ಶುಕ್ರವಾರ, ಒಂದೇ ದಿವಸನಲ್ಲಿ ನಮಗೆ ಪ್ರೈಸ್ ಎಲ್ಲ ಬಂತು. ಈ ಥರ ಸಾಚಾ ಟೂರ್ನಿಮೆಂಟ್ ಬಿಟ್ಟರೆ ತುಂಬ ಒಳ್ಳೆಯದು. ಸರ್ ನಮಸ್ಕಾರ ಎಲ್ಲ ಟೂರ್ನಮೆಂಟು ಓನರ್ಗಳಿಗೂ, ಆಮೇಲೆ ಈ ಟೂರ್ನಮೆಂಟ್ ನಡೆಸ್ತವ್ರಲ್ಲ ಆ ಟೀಮ್ಗೆಲ್ಲ ತುಂಬ ಧನ್ಯವಾದ ನಮ್ಮ ಕಡೆಯಿಂದ. ತುಂಬ ಚೆನ್ನಾಗಿ ನಡೆಸಿದ್ದಾರೆ ಟೂರ್ನಮೆಂಟ್ ಇವರು. ಸೊ ಈ ಶುಕ್ರವಾರ ಎಲ್ಲ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಅಕ್ಕಿ ಬಿಟ್ವಿ. ನಮ್ಮ ನದೀಮ್ ಭೈ ಅವರು, ರಿಯಾನ್ ಅವರು, ಮತ್ತು ರಫೀಖು, ಆಮೇಲೆ ಈ ನಮ್ಮ ಇನ್ನೊಬ್ರು ಇದ್ದಾರೆ ಜಾಕಿ ಅವರು ವಿದ್ಯಾ ಅವರು ತುಂಬ ಚೆನ್ನಾಗಿ ಇದು ಡ್ಯೂಟಿ ಎಲ್ಲ ಮಾಡಿ ಅಕ್ಕಿ ಬಿಟ್ಟರು. ಸೊ ಒಂದೇ ದಿವಸದಲ್ಲಿ ಅವರು ಏನೋ ಇದು ಬಹುಮಾನವನ್ನು ಕೊಟ್ಟಿದ್ದಾರೆ. ಸೊ ನಾವೆಲ್ಲರಿಗೂ ಇದನ್ನೇ ಹೇಳೋದು, ನಾವು ಟೂರ್ನಮೆಂಟ್ ನಡೆಸೋದಲ್ಲ ಸರ್, ಟ್ರಾಫಿ ನೀವು ಇಮಿಡಿಯೇಟ್ ಕೊಟ್ಬಿಟ್ರೆ ಎಲ್ಲ ಇನ್ನೂ ತುಂಬ ಜನ ಸೇರ್ತಾರೆ ಟೂರ್ನಮೆಂಟ್ಗಳೆಲ್ಲ. ಸೊ ನಾವು ಬೇರೆ ಕಡೆ ನೋಡ್ತೀವಿ, ಒಂದು ವರ್ಷಕ್ಕೆಲ್ಲ ಪ್ರೈಸ್ ಕೊಡ್ತಾರೆ. ಸೊ ಈ ಟೀಮ್ ಆ ಥರ ಇಲ್ಲ, ಇಮಿಡಿಯೇಟಾಗಿ ಪ್ರೈಸನ್ನು ಕೊಟ್ಟಿದ್ದಾರೆ. ಸೊ ತುಂಬ ಥ್ಯಾಂಕ್ಸು ಅವರು ಈ ಟೂರ್ನಮೆಂಟ್ ನಡೆಸಿರೋ ಟೀಮ್ಗೆಲ್ಲ ತುಂಬ ಥ್ಯಾಂಕ್ಸ್ ನಮ್ಮ ಕಡೆಯಿಂದ. ಸರ್, ಹಾಗೆ ಈ NTR ದೌಡಿಗೆ ರೆಫ್ರಿಯಾಗಿ ನಾವು ನಮ್ಮ ಬನಶಂಕರಿ ಕಾವೇರಿ ನಗರ ಅವರ KD ವೆಂಕಟೇಶ್ ಅಂತ ಅವ್ರನ್ನ ರೆಫ್ರಿಯಾಗಿ ಕಳಿಸಿದ್ರಿ. ಅವ್ರ ಪಾಪ ಬನಶಂಕರಿ ಟು RT ನಗರ್ ಸುಮಾರು ಏನಿಲ್ಲ ಒಂದು 20 ಕಿಲೋಮೀಟರ್ಸ್ ಹತ್ರ ಇದೆ. ಬಂದು ಹಿಂದಿನ ದಿನ ಬೀಗ ಹಾಕಿ ಅದರದ್ದು ಪಿನ್ ಟು ಪಿನ್ ವೀಡಿಯೋ ಮಾಡಿ, ತಿರ್ಗಾ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಬಂದು ಕರೆಕ್ಟು ಟೈಮ್ಗೆ ಅವ್ರಿಗೆ ಅಕ್ಕಿ ಬಿಡೋಕ್ಕೆ ಹೆಲ್ಪ್ ಮಾಡಿ, ಅವರ ರೆಫ್ರಿದೇನಿದೆ ಅವ್ರ ರೆಫ್ರಿದು ಕರೆಕ್ಟಾಗಿ ಕಾರ್ಯ ಮಾಡಿ ಹೋಗಿದ್ದಾರೆ. ಅಕ್ಕಿನ ಅವರು ಕಣ್ಣಾರೆ ನೋಡಿದ್ದಾರೆ ಆಡಿರೋದನ್ನು. ಆ ಅಕ್ಕಿ ಬಗ್ಗೆ ಅವರ ಅನಿಸಿಕೆ ಏನು ಅನಿಸುತ್ತೆ ಅಂತ ಅವ್ರ ಬಾಯಿಂದನೇ ಕೇಳೋಣ ಫ್ರೆಂಡ್ಸ್. ಒಳ್ಳೆ ಅಕ್ಕಿನೇ ಬಿಟ್ಟಿದ್ರು. 6:25ಕ್ಕೆ ಬಿಟ್ಟಿದ್ರು. 2:05ಕ್ಕೆ ಅಕ್ಕಿ ಕುತ್ಕೊತು. 2:05 2:3 ಅಕ್ಕಿ ಕುತ್ಕೊಂತು. ಅಕ್ಕಿ ಮನೆ ಮೇಲೆ ಬಂದಾಗೆಲ್ಲ ಬಾಜಿ ಮಾಡಿದೆ. ನನ್ನ ಪ್ರಕಾರ ನಾನು ನೋಡ್ದಂಗೆ ಏನಿಲ್ಲ ಅಂದರೂ ಒಂದು 250 ಬಾಜಿ ಹೊಡೆದಿರ್ಬೋದಣ್ಣ. ಒಂದು 250 ಬಾಜಿ ಮೇಲೆ ಹೊಡೆದಿದೆ. ಕ್ಲೀನಾಗಿ ಫಿನಿಷ್ ಮಾಡ್ತು. ಇನ್ನೊಬ್ಬರು ರೆಫ್ರಿನೂ ಬಂದಿದ್ದರು, JC ನಗರ ಟೂರ್ನಿಮೆಂಟ್ ಅವ್ರಿಗೆ ಅವರು ಬಂದಿದ್ದರು, ಇನ್ನೊಬ್ಬರು ರೆಫ್ರಿ ಬಂದಿದ್ದರು. ಇಬ್ಬರು ಸೇರಿ ಡ್ಯೂಟಿ ಮಾಡಿದ್ದೀವಿ. ಅಕ್ಕಿ ತುಂಬ ಚೆನ್ನಾಗಿ ಆಡ್ತು ಸರ್, ತುಂಬ ಚೆನ್ನಾಗಿ ಬಾಜಿ ಮಾಡ್ತು, ಕ್ಲೀನಾಗಿ ಅಕ್ಕಿ ಕುತ್ಕೊಂತು. ಒಳ್ಳೆ ಅಕ್ಕಿ ಬಿಟ್ಟಿದ್ರು, ತಾಮ್ರಾಲ್ ಬಣ್ಣ. ಓಕೆ, ಅವ್ರಿಗೆ ಚಿಕ್ಕ ಸನ್ಮಾನ ಇಟ್ಕೊಂಡಿದ್ದೀವಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಗ್ರೂಪ್ ಕಡೆಯಿಂದ. ಇದೆ ಬನ್ನಿ ಸರ್ ಈ ಕಡೆ ಬನ್ನಿ. ದಾವಡಿ ಅವ್ರು ನೀವು ಈ ಕಡೆ ಬನ್ನಿ, ಎಲ್ಲ ಜೊತೆಯಲ್ಲಿ ನಿಂತ್ಕೊಳ್ಳಿ. ಸರ್, NTR ದೌಡಿ ಚಾಲೆಂಜಿಂಗ್ ಸ್ಟಾರ್ ಗ್ರೂಪಲ್ಲಿ 10 ಜನದಲ್ಲಿ ಇವರು ಸಾಚಾ ಟೂರ್ನಿಮೆಂಟ್ಗೆ 3ನೇ ಬಹುಮಾನ ತೊಗೊಂಡಿದ್ದಾರೆ ಸರ್. ನಮ್ಮ ಕಮಿಟಿಯಿಂದ ಅವ್ರಿಗೆ ಬಹುಮಾನವನ್ನು ವಿತರಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಸರ್, ಇದೇ ಥರ ಅಕ್ಕಿ ಬಿಡಿ, ಚೆನ್ನಾಗಿ ಆಡಲಿ. ನಿಮ್ಮ ಅಕ್ಕಿನೂ ತುಂಬ ಚೆನ್ನಾಗಿ ಆಡಿದೆ ಅಂತ ನಮ್ಮ ಸ್ನೇಹಿತರು ಹೇಳಿದ್ರು. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸರ್. ಇವತ್ತೇನು ಸಾಜಾ ಟೂರ್ನಮೆಂಟು ಅಂತ ಗಿರೀಶ್ ಅವ್ರು ಮಾಡಿದ್ದಾರೆ, ಇದೇ ಥರ ಇನ್ನೂ 2-3 ಟೂರ್ನಮೆಂಟ್ಗಳು ಉಟ್ಕೊಳ್ಳಿ ಸರ್. ಇನ್ನು ಅವತ್ತೊಂದು ಏನು ಪ್ಲೇಸ್ಮೆಂಟ್ಗಳಾಗಲಿ, ಇನ್ನೊಂದು ಮತ್ತೊಂದಾಗಲಿ ಅವತ್ತು ಕ್ಲಿಯರ್ ಮಾಡ್ತಾ ಇದ್ದಾರೆ. ಟೂರ್ಮೆಂಟ್ ಇದು ಶಂಕರ್ನಾಗ್ದೇ ಆಗಲಿ ಸಾಜಾ ಟೂರ್ಮೆಂಟ್ ಆಗಲಿ ಎರಡೂ ಚೆನ್ನಾಗಿ ಬರ್ತಾ ಇದೆ ಅವಾಗಿಂದನೂ ಇವತ್ತವರೆಗೂ. ಇದೇ ಥರ ಇನ್ನೂ 2-3 ಜನ ಮಾಡಲಿ ಅಂತ ನಾವು ಕೇಳ್ಕೊತೀವಿ ಫ್ರೆಂಡ್ಸ್. ರೆಫ್ರಿಗಳು ಅಷ್ಟೇ ಬೆಳಗ್ಗೆ ಹೊತ್ತು ಡ್ಯೂಟಿಗೆ ಬರ್ತಾರೆ. ಅವರು 4 ಗಂಟೆಗೋ 4:15ಗೋ ನಮ್ಮ ಮನೆಗೆ ಬಂದಿದ್ದು 5 ಗಂಟೆ ಇರಬೇಕು ಹೆಚ್ಚು ಕಮ್ಮಿ ಅನ್ಕೋತೀನಿ. 5 ಗಂಟೆಗೆ ನಮ್ಮ ಮನೆಗೆ ಬಂದು ಅವರು ಎಲ್ಲ ಥರನೂ ಸಹಕರಿಸಿ ಇದು ಮಾಡಿದ್ದಕ್ಕೆ ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಪ್ರವೀಣ್ ಅವ್ರಿಗೆ. ಸರಿ ಮಾಡಿದ್ರು, ಪೇಟೆ ಸರಿ ಮಾಡಿದ್ರು. ನಮ್ಮ ಶಂಕರ್ನಾಗ್ ಕಪೋತ ಪಾರಿವಾಳ ಆಟ ಸ್ಪರ್ಧೆ ಸುಮಾರು 8 ವರ್ಷದಿಂದ ಟೂರ್ನಿಮೆಂಟ್ನ ನಡೆಸ್ಕೊಂಡು ಬರ್ತಾಯಿದ್ದೀವಿ. ನಮ್ಮ ಶ್ರೀ ಉಮಾಮಹೇಶ್ವರಿ ಕೃಪಾ ದಿವಂಗತ ವೀಣೆ ಗೋಪಿನಾಥ್ ಆ್ಯಂಡ್ ಫ್ರೆಂಡ್ಸು. ವೀಣೆ ಗೋಪಿನಾಥ್ ಅವರ ಶಿಷ್ಯರಾದಂಥ ಜಿಮ್ ಮೋಹನ್ ವಿದ್ಯಾಪೀಠದಲ್ಲಿ ಅಕ್ಕಿ ಬಿಡ್ತಿದ್ರು. ಇವರು ಜಿಮ್ ಮೋಹನ್ ಅವರು ನಮಗೆ ಸುಮಾರು ವರ್ಷದಿಂದ ಸಾಥ್ ಕೊಟ್ಕೊಂಡು ಬಂದಿದ್ದಾರೆ. ನಮ್ಮ ಟೂರ್ನಿಮೆಂಟ್ಗಾಗಲಿ ನಾವು ಅಕ್ಕಿ ಬಿಡೋ ನಮಗಾಗಲಿ ಒಂದು ಒಳ್ಳೆ ವೆಲ್ ವಿಷರು ಫ್ರೆಂಡ್ ಆಗಿದ್ದಾರೆ. ಅವರು ಸುಮಾರು ವರ್ಷದಿಂದ ನಮ್ಗೆ ಹೇಳ್ತಿದ್ರು,
ನಿಮ್ಮ ಟೂರ್ನಿಮೆಂಟು ಚೆನ್ನಾಗಿ ನಡೆಸ್ಕೊಂಡು ಬರ್ತಾಯಿದ್ದೀರಾ, ನಿಮ್ಗೇನಾದರೂ ಮಾಡಬೇಕು ನನ್ನ ಹೆಲ್ಪು, ನಿಮ್ಮ ಟೂರ್ನಿಮೆಂಟಿಗೆ ಏನಾದರೂ ಸ್ಪಾನ್ಸರ್ ಮಾಡಬೇಕು ಅಂತ. ಈ ವರ್ಷ ಏನಾದರೂ ಮಾಡಿಕೊಡ್ತೀನಿ ನಾನು. ಈ ವರ್ಷ ಅಕ್ಕಿ ಬಿಡೋಕ್ಕಾಗಿಲ್ಲ ಕಾರಣಾಂತದಿಂದ, ಸ್ವಲ್ಪ ಫ್ಯಾಮಿಲಿ ನಾವು ಬ್ಯುಸಿ ಇದ್ದೀವಿ ಕೆಲಸ ಕಾರ್ಯದಲ್ಲಿ, ಅದಕ್ಕೋಸ್ಕರ ಅಕ್ಕಿ ಬಿಡೋಕ್ಕಾಗಿಲ್ಲ. ಬಟ್ ನಿಮ್ಮ ಟೂರ್ನಿಮೆಂಟ್ಗೆ ಏನಾದರೂ ಮಾಡೋಣ ಅಂತ ಇದ್ದೀನಿ ಅಂತ ಹೇಳಿದ್ರು. ಸರಿ ಆಯಿತು, ಫ್ರೆಂಡ್ಶಿಪ್ಪಲ್ಲಿ ಏನೋ ಮಾಡ್ತೀನಿ ಅಂದ್ರಲ್ಲ, ನಮ್ಮ ಟೂರ್ನಿಮೆಂಟ್ ಪರವಾಗಿ ಏನು ಮಾಡ್ತೀರಾ ಮಾಡಿ ಹೆಲ್ಪು ಅಂತ ಅವ್ರಿಗೂ ಹೇಳಿದೆ. ಅವ್ರು ಇಟ್ಕೊಂಡು ನಿಮ್ಮ ಟೂರ್ನಿಮೆಂಟ್ಗೆ ಒಂದು 10,000 ಸ್ಪಾನ್ಸರ್ ಮಾಡ್ತೀನಿ ಅಂತ ಹೇಳಿದ್ರು. ಆ 10,000ಅಲ್ಲೇ ನಮ್ಮ ರೆಫ್ರಿಗಳು ಯಾರ್ಯಾರು ಹೋಗ್ತಾರೆ ನಮ್ಮ ಶಂಕರನಾಗ್ ಟೂರ್ನಿಮೆಂಟ್ಗೆ, ನಮ್ಮ ಕಡೆಯಿಂದ ಯಾರ್ಯಾರು ರೆಫ್ರಿ ಕಳಿಸ್ತಾ ಇದ್ದೀವಿ, ಆ ರೆಫ್ರಿಗಳಿಗೆ ಒಂದೊಂದು ಪವರ್ ಬ್ಯಾಂಕು. ಇವತ್ತಿನ ದಿನ ಇವ್ರ ದಾವಡಿಗೂ ಸುಮಾರು ಜನ ಟೂರ್ನಿಮೆಂಟ್ಗೆ ರೆಫ್ರಿಗಳು ಬಂದಿದ್ದಾರೆ. ಇವ್ರ ದಾವಡಿಗೆ ಬಂದಾಗ ರೆಫ್ರಿಗಳು ಪಾಪ ಚಾರ್ಜ್ಗಳು ಇಲ್ದಿರೋ ಮೊಬೈಲಲ್ಲಿ ಪರದಾಡಿರೋ ಪರಿಸ್ಥಿತಿ ಬಂದು 20 ಸಲ ಅವರು ಕೆಳಗಡೆ ಹೋಗಬೇಕು, ಚಾರ್ಜ್ಗಳು ಹಾಕ್ಬಿಟ್ಟು ಬರೋಕ್ಕೆ, ಮನೇಲಿ ಅಕ್ಕಿ ಫಿನಿಶಿಂಗ್ ಬರುತ್ತೆ, ವೀಡಿಯೋ ಮಾಡೋದು ಮಿಸ್ ಆಗಿಬಿಡುತ್ತೆ, ಇಲ್ಲ ಅಕ್ಕಿ ಏನೋ ಒಂದಾಯಿತು 1 ಅವರ್ ವೀಡಿಯೋ ಮಾಡೋದು ಸ್ವಲ್ಪ ಅಪ್ಡೇಟ್ ಲೇಟ್ ಆಗುತ್ತೆ. ಇದೆಲ್ಲ ತೊಂದರೆ ಆಗೋ ಕಾರಣದಿಂದ ರೆಫ್ರಿಗಳಿಗೆ ಒಂದು ಪವರ್ ಬ್ಯಾಂಕ್ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು ಅವ್ರ ಕಡೆಯಿಂದ ಕೊಡೋಣ ಅಂತ ಹೇಳಿದ್ರು. ಅದಕ್ಕೆ ಇವತ್ತಿನ ದಿನ ಸುಮಾರು 10,000 ರೂಪಾಯಿ ವರ್ತಿರೋ ಒಂದು 15 ಜನಕ್ಕೆ ಪವರ್ ಬ್ಯಾಂಕ್ನ ಕೊಡ್ತಾಯಿದ್ದಾರೆ. ಅವ್ರಿಗೆ ನಮ್ಮ ಕಮಿಟಿ ಕಡೆಯಿಂದ ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ಒಂದು ಅವ್ರ ಕಡೆಯಿಂದನೇ ಒಂದು 10 ಜನಕ್ಕೆ ಪವರ್ ಬ್ಯಾಂಕ್ನ ವಿತರಿಸ್ತೀವಿ. ಇವತ್ತು ಯಾರ್ಯಾರು ರೆಫ್ರಿಗಳು ಬಂದಿದ್ದಾರೆ ಅವ್ರಿಗೆಲ್ಲ ಅವರೇ ಪವರ್ ಬ್ಯಾಂಕ್ ಕೊಡ್ತಾರೆ. ಮತ್ತು ನಮ್ಮ ಟೂರ್ನಿಮೆಂಟ್ ಬಗ್ಗೆ ಆಗಲಿ, ಅವರು ಮಾಡ್ತಾ ಇರೋ ಒಳ್ಳೆ ಸೇವೆಗಾಗಲಿ ಒಂದೆರಡು ಮಾತು ಹೇಳಬೇಕು ಅಂತ ಅವ್ರನ್ನ ಕೇಳ್ಕೊತೀವಿ. ನಮಸ್ಕಾರ. ನಮಗೆ ಗಿರೀಶ್ ಅವ್ರು ಅವಾಗಿಂದ ಫ್ರೆಂಡು, ನಾವೊಂಥರ ಬ್ರದರ್ ಇದ್ದಂಗೆ. ಗಿರೀಶು ತುಂಬ ವರ್ಷದಿಂದ ಫ್ರೆಂಡು. ನಾನು ನಮ್ಮ ಗುರುಗಳ ಹೆಸರಲ್ಲಿ ಕೊಡಬೇಕು ಅಂತ ಅಂದ್ಕೊಂಡಿದ್ದು, ವೀಣಾ ಗೋಪಿನಾಥ್ ಸರ್ ಹೆಸರಲ್ಲಿ ಕೊಡಬೇಕಂತ ಅಂದ್ಕೊಂಡಿದ್ದೆ. ಬಟ್ ಅವರಿಗೆ ಇದಕ್ಕೆಲ್ಲ ಮೇಯ್ನ್ ಕಾರಣನೇ ಇವರು. ನಮ್ಮದೇನೂ ಇಲ್ಲ, ಎಲ್ಲ ಇವ್ರು ಹೆಂಗೆ ನಡೆಯುತ್ತೆ ಹಂಗೆ ಅಷ್ಟೇ. ನಮ್ಮದೇನೋ ಒಂದು ಅಳಿಲು ಸೇವೆ ಅಷ್ಟೇ. ಇದೆಲ್ಲ ದೊಡ್ಡ ವಿಷಯ ಇದೆ ಅಲ್ಲ, ಇವ್ರಿಗೋಸ್ಕರ ಮಾಡಿರೋದು. ಇವ್ರದ್ದೆಲ್ಲ ಒಳ್ಳೇದಾಗಲಿ, ನೆಕ್ಸ್ಟು ಒಳ್ಳೊಳ್ಳೆ ಟೂರ್ನಮೆಂಟ್ ಮಾಡಿ ಒಳ್ಳೆ ಇದು ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ. ನಮ್ಮ ಶಂಕರನಾಗ್ ಕಮಿಟಿ ಕಡೆಯಿಂದ ಒಂದು ಚಿಕ್ಕ ಸನ್ಮಾನ ಇಟ್ಕೊಂಡಿದ್ದೀವಿ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬನ್ನಿ. ಹಾಗೆ ಅವ್ರ ಕೈಯಿಂದನೇ ರೆಫ್ರಿಗಳಿಗೆ ಪವರ್ ಬ್ಯಾಂಕ್ನ ವಿತರಿಸೋಣ ಅಂತ ಆಸೆ ಪಟ್ಟಿದ್ದೀವಿ. ಒಂದು 5 ಜನಕ್ಕೆ ಅವ್ರು ಕೊಡ್ಲಿ, ಮಿಕ್ಕಿದ ನಿಮ್ಮ ಮಗನ ಕೈಯಿಂದ ಕೊಡಿಸಿ. ತಗೋಬಂಗ, ನೀನೇ ಕೊಡು ಎಲ್ಲರೂ ಕೊಡು. ಐಬಾಲ್ ಕಂಪ್ನಿದು ಪವರ್ ಬ್ಯಾಂಕ್ಗೆ ಒಳ್ಳೆ ಬ್ರ್ಯಾಂಡ್ ಇದೆ, ಚೆನ್ನಾಗಿರೋ ಪವರ್ ಬ್ಯಾಂಕ್ಗೆ ಕೊಡ್ತಿದ್ದಾರೆ. ಅವ್ರ ದೊಡ್ಡ ಮನಸ್ಸಿಗೆ ಅವ್ರ ದೊಡ್ಡದೇ ಒಳ್ಳೇದಾಗಲಿ ಅಂತ ದೇವರಲ್ಲಿ ಕೇಳ್ಕೊತೀವಿ. ಬಾರ ನಗ ಇವ್ರಿಗೊಂದು ಕೊಡಿ. ಇವ್ರಿಗೆ ಕೊಡಿ ಬಂಗಾರ. ಇವ್ರಿಗೊಂದು ಬಾಕಿಡಿ ಅವ್ರಿಗೆ ಕೊಡಿ. ಥ್ಯಾಂಕ್ ಯು. ಇನ್ನೊಂದು ಕೊಡಬೇಕು. ಹಾಗೆ ನಮ್ಮ ಜೊತೆ ಬೆಳಗ್ಗೆಯಿಂದ ಇದ್ದು ನಮ್ಮ ಟೂರ್ನಿಮೆಂಟ್ನ ಪ್ರತಿಯೊಂದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ನ ಮಧುರ ಕ್ಷಣಗಳನ್ನ ಕವರ್ ಮಾಡಿದಂಥ ನಮ್ಮ ಸ್ಕೈ ರೂಲರ್ಸ್ ಚಾನಲ್ನ ಶಶಿಧರ್ ಅವ್ರಿಗೂ ಕೂಡ ನಮ್ಮ ಟೂರ್ನಿಮೆಂಟ್ ಏನು ಸಾಚಾ ಟೂರ್ನಿಮೆಂಟ್ ಮಾಡಿರಿ ಚಾಲೆಂಜಿಂಗ್ ಸ್ಟಾರ್ ಗ್ರೂಪ್ ಅಂದ್ಬಿಟ್ಟು, ಆ ಗ್ರೂಪ್ಗೆ ವಿಡಿಯೋ ಪ್ರತಿಯೊಂದು ಕವರೇಜ್ ಮಾಡಿಕೊಟ್ಟಿದ್ದಾರೆ. HSR ಲೇಔಟಿಗೆ ಬಂದು ಆನೇಕಲ್ ದಾವಡಿ ಅವ್ರದ್ದು ಫಸ್ಟ್ ಪ್ಲೇಸ್ ಕೊಡೋದಾಗಿರಲಿ, ಮತ್ತು RT ನಗರ್ಗೆ ಹೋಗಿ ಅವ್ರಿಗೆ 3rd ಪ್ಲೇಸ್ ಕೊಡೋದಾಗಿರಲಿ, ಚಾಮರಾಜಪೇಟೆಗೆ ಬಂದು 2nd ಪ್ಲೇಸ್ ಕೊಡೋದಾಗಿರಲಿ, ಇಲ್ಲಿ ಮೋಹನ್ ಅವ್ರ ಮನೆಗಾಗಿರಲಿ, ಪ್ರತಿಯೊಂದು ಜಾಗಕ್ಕೂ ನಾವು ಕರೆದಾಗ ಬಂದು ನಮ್ಮ ಜೊತೆ ಎಲ್ಲ ಮಧುರ ಕ್ಷಣಗಳನ್ನು ಕ್ಯಾಪ್ಚರ್ ಮಾಡಿದಂಥ ನಮ್ಮ ಗೆಳೆಯರಾದಂಥ ಶಶಿಧರ್ ಅವ್ರಿಗೆ ಒಂದು ಚಿಕ್ಕ ಸನ್ಮಾನ ನಮ್ಮ ಕಮಿಟಿ ಕಡೆಯಿಂದ.